ನಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ ನಿಲ್ಲುತ್ತೆ. BJP 10 ವರ್ಷದಿಂದ ಏನು ಕರ್ನಾಟಕ ಏನೇ ಆಗಿದೆ, ಏನು ಕರ್ನಾಟಕ ನೆಗ್ಲೆಕ್ಟ್ ಮಾಡಿದ್ದಾರೆ, ಅದು ಮುಂದೆ ಇವರು ಸಾಧ್ಯ ಇಲ್ಲ ಅನ್ನೋದು. 26 ಜನ MP ಗೆಲ್ಲಿಸಿದಾಗಲೇ ಅವರು ಕರ್ನಾಟಕದ ಬಗ್ಗೆ ಗೌರವ ಕೊಡದೇ ಇದ್ದರು, ವಿಶ್ವಾಸ ಉಳಿಸ್ಕೊಳ್ಳದೇ ಇದ್ದರು, ಮಾತಂತೆ ನಡ್ಕೊಳ್ಳದೇ ಇರೋರು ಇವತ್ತು ಘೋಷಣೆ ಮಾಡಿದ್ರೆ ಯಾರು ನಂಬ್ತಾರೆ? ಸರ್, HDK ಮಂಡ್ಯದಲ್ಲಿ ಸೋಲಿಸೋದಕ್ಕೆ ಸುಮಲತಾರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ರಣತಂತ್ರ ರೂಪಿಸಿಕೊಂಡಿದೆ. ನಾವು ಆ ಥರ ಪಾಪ ಸುಮಲತಾರ ಬಗ್ಗೆ ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಸೊ ಯಾವ ಕಾರಣಕ್ಕೂ ಸುಮಲತಾರು ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರೇ ಬರಲಿ ಅಥವಾ ಜನತಾದಳದಲ್ಲಿ ಯಾರೇ ಟಿಕೆಟ್ ಕೊಡಲಿ ಅಥವಾ ನಾವು ಹಿಂಗೆ ಮಾಡಬೇಕು ಅಂತ ಅವರೂ ಮಾತಾಡಿಲ್ಲ, ನಾನು ಅವ್ರ ಜೊತೆಲಿ ಮಾತಾಡಿಲ್ಲ. ಇಲ್ಲಿವರೆಗೆ ರಾಜಕಾರಣ ಅವ್ರ ಜೊತೆಲಿ ಚರ್ಚೆ ಮಾಡಿಲ್ಲ. ನಾನು ಅವ್ರು ಗೆದ್ದಾಗಲಿಂದ ಇಲ್ಲಿವರೆಗೆ ನೀವು ಕೇಳಿದಂಥ 1000 ಪ್ರಶ್ನೆಗೂ ಉತ್ತರ ಹೇಳಿರೋದು ಒಂದೇ, ಅವರು ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ. ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಮ್ಮದೇನು ಮಧ್ಯೆ ಚಕಾರ ಇರಲ್ಲ ಅಂತ ಹೇಳಿದ್ದೆ. ಇವತ್ತು ಅದೇ, ಅವ್ರು ಏನು ತೀರ್ಮಾನ ತಗೋತಾರೆ ಅವ್ರಿಗೆ ಬಿಟ್ಟು ವಿಚಾರ. ನಾವು ಮಧ್ಯದಲ್ಲಿ ಯಾರು ಈ ಚುನಾವಣೆ ಓಟ್ ಹಾಕ್ತೀವಿ ಅನ್ನೋ ನಾವು ಬೇಡ ಅಂತೀವ? ಬೆಂಬಲ ಕೊಡ್ತೀವಿ ಅಂದ್ರೆ ಬೇಡ ಅನ್ನೋಕ್ಕಾಗತ್ತಾ? ಸುಮಲತಾ ಬೆಂಬಲ ಕೊಡ್ತೀನಿ ಅಂದ್ರೆ ಬೇಡ ಅನ್ನೋಕ್ಕಾಗತ್ತಾ ಗುರು? ಒಂದು ಓಟ್ ಒಬ್ರು ಹಾಕ್ತೀನಿ ಅಂದ್ರು ಸ್ವಾಗತ, ಬಪ್ಪ ದಮ್ಮೆ ಹಾಕು ಅಂತ ಹೇಳ್ತೀವಿ. ಅಂದರೆ ಒಬ್ಬ ಇಂಡಿಪೆಂಡೆಂಟು 5 ವರ್ಷ ಲೋಕಸಭಾ ಸದಸ್ಯ ಕೆಲಸ ಮಾಡಿರ್ತಕ್ಕಂಥವ್ರು, ಅಂಬರೀಷರ ಶ್ರೀಮತಿಯವರು ನಾವು ಬೆಂಬಲ ಕೊಡ್ತೀವಿ ಅಂದರೆ ವೆಲ್ಕಮ್ ಮಾಡ್ತೀವಿ. ತಪ್ಪೇನಿದೆ? ಆ ಥರ ಏನಿಲ್ಲ. ಎಲ್ಲ ಯಾರನ್ನೂ ನೋಡಿರಿ, ಚುನಾವಣೆ ನಾವು ಕಣಕ್ಕಿಳಿದಾಗ ಯಾರನ್ನು ಒಬ್ಬ ಮತದಾರನೂ ಲಘುವಾಗಿ ಮಾತಾಡೋಕ್ಕಾಗಲ್ಲ. ಯಾರು ಬೇಕಾದ್ರೂ ನಮಗೆ ಸಹಕಾರ ಕೊಡ್ತೀವಿ ಅಂದರೆ ಸಂತೋಷ. ನಿಮ್ಮದೇ ಶಾಸಕರೊಬ್ಬರು ಸುಮಲತಾ ಸಂಪರ್ಕ ಮಾಡಿದ್ದಾರೆ ದೂರವಾಣಿ ಮೂಲಕ. ಖರ್ಚು ವೆಚ್ಚವೆಲ್ಲವನ್ನು ಕೂಡ ನೋಡ್ಕೊಳ್ತೇವೆ, ನೀವು ಸ್ವತಂತ್ರವಾಗಿ ನಿಂತ್ಕೊಳ್ಳಿ ಅಂತ. ನನಗೆ ಗೊತ್ತಿದ್ದಂಗೆ ನಮ್ಮ ಶಾಸಕರು ಯಾರು ಆ ಥರದ ಮಾತಾಡಿಲ್ಲ. ನನ್ನ ಗಮನಕ್ಕೆ ಬರ್ದಲೇ ಮಾತಾಡಿರಲ್ಲ ಅಂತ ಅನ್ಕೋತೀನಿ. ಅದ್ರ ಮೇಲೆ ಮಾತಾಡಿದ್ರೆ ಗೊತ್ತಿಲ್ಲ. ಅವರು ಹೆಚ್ಚು ಸಂಪರ್ಕ ಕಾಂಗ್ರೆಸ್ ಅವರ ಮೇಲೆ ಅಲ್ವಾ? ಕಾಂಗ್ರೆಸ್ ಅವರು ನಿಲ್ಲಿಸ್ತಾರೆ ಯಾರ? ಅವರು 90% ಕಾಂಗ್ರೆಸ್ ಕಾರ್ಯಕರ್ತರು. ನಿಮ್ಮೆಲ್ಲ ಸಹಕಾರ ಇರಲಿ, ನಮಗೆ ಡ್ಯಾಮೇಜ್ ಅಲ್ಲ. ನಿಮ್ಮೆಲ್ಲ ಸಹಕಾರ ಇರಲಿ. 1ನೇ ತಾರೀಕು ಮತ್ತೊಮ್ಮೆ 8 ವಿಧಾನಸಭಾ ಕ್ಷೇತ್ರದ ಪಕ್ಷಾತೀತವಾಗಿ ಸಾರ್ವಜನಿಕರು ಬಂದು ನಮಗೆ ಆಶೀರ್ವಾದ ಮಾಡಬೇಕು. ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಬೆಂಬಲ ಕೊಡಬೇಕು. ನಾಮಿನೇಷನ್ ಹಾಕುವ ಸಂದರ್ಭದಲ್ಲಿ ನೀವೆಲ್ಲ ಇಡೀ 8 ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಪಕ್ಷಾತೀತವಾದಂಥ ಸಾರ್ವಜನಿಕರಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಸಂಘಟನೆಗಳು ಸಹ ಬಂದು ನಮ್ಮ ವೆಂಕಟರಮಣೇಗೌಡರು ಉರ್ಫ್ ಸ್ಟಾರ್ ಚಂದ್ರು ಅವರಿಗೆ ಸಂಪೂರ್ಣವಾಗಿ 1ನೇ ತಾರೀಕು ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಮ್ಮೆಲ್ಲರ ಅಭ್ಯರ್ಥಿ ಮತ್ತು ನಮ್ಮೆಲ್ಲರ ಜಿಲ್ಲಾ ಕಾಂಗ್ರೆಸ್ಸು ತಾಲೂಕು ಘಟಕಗಳು ಮತ್ತು ಶಾಸಕರ ಪರವಾಗಿ ನಿಮ್ಮ ಮೂಲಕ ಈ ಜಿಲ್ಲೆಯ ಎಲ್ಲ ಲೋಕಸಭಾ ಕ್ಷೇತ್ರದ ಜನರಿಗೆ ವಿನಂತಿ ಮಾಡ್ತೀವಿ. ನಮ್ಮ ಮಂಡ್ಯದಲ್ಲಿರೋರೆಲ್ಲ ಸ್ಟಾರ್. ಮಂಡ್ಯ ಕಾರ್ಯಕರ್ತರೇ ಸ್ಟಾರು. ನಾವು ಸ್ಟಾರ್ ಈ ಮಂಡ್ಯ ಇಂಡಿಯಾ ನಮ್ಮ ಮಂಡ್ಯದಲ್ಲಿ ಸ್ಟಾರ್, ಇನ್ನೊಬ್ಬರು ಸ್ಟಾರ್ ಹಾಕ್ಬೇಕು, ನಾವೇ ಸ್ಟಾರು ಅಂತ ನಮ್ಮ ಕಾರ್ಯಕರ್ತರು ಅನ್ನೋನಾಗ. ಸರಿ, ರಿಕ್ವೆಸ್ಟ್ ಮಾಡಿ 1ನೇ ತಾರೀಕು